ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಬ್ಲೌಸಲ್ಲಿ ಯಾವ ಥರ ಮೆಜರ್ಮೆಂಟ್ ಮಾಡೋದಂತ ಅಳತೆ ಬ್ಲೌಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಅಳತೆ ಬ್ಲೌಸಿಂದ ಯಾವ ಥರ ನಾವು ಅಳತೆ ಮಾಡ್ಕೊಳ್ಳೋದಂತ ಹೇಳ್ತೀನಿ. ಸೊ ಫಸ್ಟು ಈ ಬ್ಲೌಸ್ನ ನಾವು ರಿವರ್ಸ್ ಮಾಡ್ಕೊಳ್ಳೋಣ. ಯಾಕೆ ರಿವರ್ಸ್ ಮಾಡ್ತಾ ಇದ್ದೀವಿ ಅಂದರೆ ಸ್ಟಿಚಿಂಗ್ ಆದಮೇಲೆ ನಮ್ಗೆ ಎಕ್ಸ್ಟ್ರಾ ಸ್ಟಿಚಸ್ ಮಾರ್ಜಿನ್ ಬಿಡಿ ಅಂತ ಹೇಳ್ತೀವಲ್ಲ ಟೇಲರ್ಸ್ಗೆ. ಸೊ ಈ ಮಾರ್ಜಿನ್ಗೋಸ್ಕರ ನಾನು ಇದನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಯಾರಿಗಾದ್ರೂ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನಾನು ಕೇಳ್ಬೋದು. ಸ್ಟಾರ್ಟಿಂಗ್ ಈ ಥರ ರಿವರ್ಸ್ ಇಟ್ಕೊಳ್ಳಿ ನೀಟಾಗಿ. ಎಲ್ಲೂ ರಿಂಕಲ್ಸ್ ಇಲ್ಲಿ ಹುಕ್ಸ್ ಹಾಕಬಾರ್ದು. ಹುಕ್ಸ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಹುಕ್ಸ್ ಹಾಕಿದ್ದೀನಿ ಅಂದ್ಕೊಳ್ಳಿ. ಸೊ ನಿಮ್ಮ ಬ್ಲೌಸ್ ನೋಡಿ ಇಷ್ಟು ಕಮ್ಮಿ ಆಗುತ್ತೆ, ಟೈಟ್ ಇಟ್ಕೊಳ್ಳುತ್ತೆ. ಯಾವತ್ತೂ ಹುಕ್ಸ್ ಹಾಕಿ ಮೆಜರ್ಮೆಂಟ್ ಕಟ್ಟಿಂಗ್ ಮಾಡಬೇಡಿ, ಹುಕ್ಸ್ ಓಪನ್ ಮಾಡ್ಕೊಂಡು ಇಟ್ಕೊಳ್ಳಿ ಈ ಥರ. ದೆನ್ ಎಲ್ಲೂ ನಂದು ರಿಂಕಲ್ಸ್ ಕಾಣ್ತಾ ಇದೆಯಾ? ಇಲ್ಲ ತಾನೇ, ಫ್ಲ್ಯಾಟ್ ಆಗಿದೆ ಬ್ಲೌಸು. ಓಕೆ, ಸೊ ಫಸ್ಟ್ ಮೆಜರ್ಮೆಂಟ್ ನಾನು ಇದರಲ್ಲಿ ತೊಗೊಳ್ಳೋದು ಹೇಗೆ ತೊಗೊಳ್ಳಿ, ವಿಡ್ತ್ ಎಲ್ಲಿಂದ ತೊಗೋತೀವಿ, ಇದು ಸೊಂಟ ನಮ್ಮದು. ಸೊ ನಾವು ಚೆಸ್ಟ್ ಪಾರ್ಟಲ್ಲಿ ತೊಗೊಳ್ತೀವಿ. ಚೆಸ್ಟು ಆರ್ಮೋಲಿಂದ ಸ್ವಲ್ಪ ಕೆಳಗಡೆನೇ ನಮ್ಮ ಚೆಸ್ಟ್ ಬರುತ್ತೆ. ಫಸ್ಟು ನಾನಿಲ್ಲಿ ಮೆಜರ್ಮೆಂಟ್ ಮಾಡ್ತಾ ಇದ್ದೀನಿ, ಎಡ್ಜಿಂದ ಇಟ್ಟಿದ್ದೀನಿ. ಫಿಟ್ಟಿಂಗ್ ನಿಮ್ಮದು ಇದು. ಓಕೆ, ಬಟ್ ಫಿಟ್ಟಿಂಗಿಂದಲ್ಲ, ಎಕ್ಸ್ಟ್ರಾ ಮಾರ್ಜಿನ್ ಸಮೇತ ಈ ಮಾರ್ಕಿಂದ ಈ ಮಾರ್ಕ್ವರೆಗೂ ಇಟ್ಕೋಬೇಕು. ಸೊ ಎಷ್ಟಿದೆ ಇಲ್ಲಿ? 24 ಇದೆ. ಸೊ ಚೆಸ್ಟ್ ಪಾರ್ಟು 24. ಏನು 24 ಇದೆ ಇಲ್ಲಿ? 24 + 24 ಎಷ್ಟಾಯಿತು? 48. ಚೆಸ್ಟ್ 48 ಇರುತ್ತಾ? ತುಂಬ ದಪ್ಪ ಇರೋರಿಗೆ 48. ಫಿಟ್ಟಿಂಗ್ ಅಲ್ಲ, ಇದು ಎಕ್ಸ್ಟ್ರಾ ಮಾರ್ಜಿನ್ ಸಮೇತ. ಫಿಟ್ಟಿಂಗ್ ಎಲ್ಲಿದೆ? ಇಲ್ಲಿದೆ. ಸೊ ಇದು ನಮ್ಮದು ಫಿಟ್ಟಿಂಗ್ ಮಾರ್ಜಿನ್ ಇಷ್ಟಿದೆ. ಓಕೆನಾ? ಸೊ ಫಿಟ್ಟಿಂಗ್ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. 24 ನಮ್ಮದು ಮಾರ್ಜಿನ್ ಇದೆ. ಡಿವೈಡೆಡ್ 2 ಅಂದರೆ ಎಷ್ಟಾಯಿತು? 12 ಇಂಚಸ್. ವೈಟ್ ಕಲರ್ ಮಾರ್ಕರ್ ಕೊಡಿ ನನಗೆ, ಇದು ಚಾಕ್ ವೈಟ್ ಕಲರ್ ಇದ್ದರೆ. ಸೊ ಇದರದ್ದು ಮೆಜರ್ಮೆಂಟ್ ನಾನು ಡಿವೈಡ್ ಯಾವ ಥರ ಮಾಡೋದಂತ ಹೇಳ್ಬಿಡ್ತೀನಿ. 24 ಡಿವೈಡೆಡ್ 2. 24 ಡಿವೈಡೆಡ್ 2. ಹಾಂ, ಇದು ನಮ್ಮದು ಚೆಸ್ಟ್ ಇದೆ 24. ಓಕೆ, ಡಿವೈಡೆಡ್ ಮಾಡಿದರೆ ಎಷ್ಟು ಬಂತು? ಇದು ನಮಗೆ 12. ಸೊ ನಮ್ಮದು ವಿಡ್ತ್ ಎಷ್ಟು ಇಟ್ಕೋಬೇಕು ನಾವು? ಬ್ಲೌಸ್ದು 12. ವಿಡ್ತ್ ಬಂದುಬಿಟ್ಟು ನಮ್ಮದು 12 ಇದೆ. ಓಕೆ, ನೆಕ್ಸ್ಟ್ ನಾನು ತೊಗೊಳ್ಳೋದು ಲೆಂತ್ ಎಲ್ಲಿ ತೊಗೋತೀರಾ? ಈ ಡಾಟ್ಸ್ ಮೇಲೆ ಸೀದಾ ಶೋಲ್ಡ್ರಿಗೆ ತೊಗೋಬೇಕು. ಶೋಲ್ಡ್ರ್ ಮಧ್ಯದಲ್ಲೇ ನಮ್ಮ ಡಾಟ್ಸ್ ಬರೋದು. ಓಕೆ, ಸೊ ಇಲ್ಲಿ ನಾವು ಸ್ಟಿಚಿಂಗ್ ಮಾಡಿರ್ತೀವಲ್ಲ, ಆ ಮಾರ್ಜಿನ್ನ ಮೇಲೆ ಎತ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಮಾಡಿರೋ ಪಾರ್ಟ್ ಸಮೇತ ಎತ್ಕೊಳ್ಳಿ. ಒಂದು ವೇಳೆ ಎತ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡು, ಈ ಟೇಪಲ್ಲಿ ನಿಮ್ಗೆ ಇದು ಸ್ಟೀಲ್ ಪಾರ್ಟ್ ಕಾಣ್ತಾ ಇದೆಯಲ್ಲ, ಅಷ್ಟು ಎಕ್ಸ್ಟ್ರಾ ಇಡಬೇಕು. ಇಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದೀನಾ? ಸೊ ಇದನ್ನು ಎಕ್ಸ್ಟ್ರಾ ಇಟ್ಕೊಂಡು ಡಾಟ್ಸ್ ಮೇಲೆ ಇಟ್ಕೊಳ್ಳಿ. ಎಷ್ಟಿದೆ ಲೆಂತು? 15. ಸೊ ಲೆಂತ್ ಬಂದುಬಿಟ್ಟು ನಮ್ಮದು 15 ಇರೋದು ನಮ್ಮದು ಲೆಂತ್. ಎಲ್ ಅಂತ ಬರ್ಕೊಂಡಿದ್ದೀನಿ, ಇದು ಲೆಂತು. ಡಬ್ಲು ಅಂತ ಬರ್ಕೊಂಡಿದ್ದೀನಿ, ಇದು ವಿಡ್ತು. ಸೊ 24 ಡಿವೈಡೆಡ್ 12. ಅಗಲ ನಮ್ಮದು 12 ಇದೆ, ಉದ್ದ ನಮ್ಮದು 15 ಇದೆ. ಓಕೆ, ಸೊ ಇದು ಲೆಂತ್ ಆಯಿತು, ವಿಡ್ತ್ ಆಯಿತು. ನೆಕ್ಸ್ಟ್ ಸೇಮ್ ಅದನ್ನೇ ಸ್ವಲ್ಪ ಈ ಕಡೆ ತೊಗೊಂಡ್ಬಿಟ್ಟು ಎಕ್ಸ್ಟ್ರಾ ಇಲ್ಲಿಗೂ ಬಿಟ್ಟಿದ್ದೀನಿ ಶೋಲ್ಡರ್ ಹತ್ರನೂ. ನೆಕ್ ಲೆಂತ್ ನೋಡಿ ಎಷ್ಟಿದೆ? 9.5. ಬ್ಯಾಕ್ ನೆಕ್ BN ಲೆಂತ್. ಸೊ BN ಬ್ಯಾಕ್ ನೆಕ್ ಲೆಂತ್ 9.5. ಓಕೆ, ಸೇಮ್ ಇದೇ ಥರ ನಮ್ಮದು FNL ಬಂತಂದರೆ ಫ್ರಂಟ್ ನೆಕ್ ಲೆಂತ್ ಅಂತ ಬರುತ್ತೆ. ಅದನ್ನು ನಾಳೆ ಹೇಳ್ಕೊಡ್ತೀನಿ, ಫ್ರಂಟ್ ನೆಕ್. ಸೊ ಇವತ್ತಿಗೆ ಮಾತ್ರ ಬ್ಯಾಕ್ ನೆಕ್ ಮಾಡೋಣ. ಬ್ಯಾಕ್ ಪಾರ್ಟ್ ಮಾಡ್ತಾ ಇದ್ದೀವಿ. ಬ್ಯಾಕ್ ನೆಕ್ ಲೆಂತು 9.5 ಇದೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಹಾಫ್ ಶೋಲ್ಡ್ರ್ ಅಂತೀವಿ. ಹಾಫ್ ಶೋಲ್ಡ್ರ್ ಎಲ್ಲಿಂದ ಹಿಡಿತಾ ಇದ್ದೀನಿ? ಈ ಓವರ್ಲಾಕ್ ಮಾಡಿದ್ದೀವಲ್ಲ, ಈ ಮಾರ್ಜಿನ್ ಸ್ಟಿಚಿಂಗ್ ಸಮೇತ ಹಿಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಇಟ್ಕೊಳ್ಳಿ. ಎಲ್ಲಿಗಿದೆ ನಮ್ಮದು? 3 ಇಂಚಸ್ ಇದೆ. ಹಾಫ್ ಶೋಲ್ಡರ್ SHO ಅಂತ ಬರ್ಕೊಳ್ಳಿ, ಹಾಫ್ ಶೋಲ್ಡರ್ ಅಂತ. ಓಕೆ, ಹಾಫ್ ಶೋಲ್ಡರ್ ಬರ್ತಿದ್ದಾವಾಗ 3 ಇಂಚಸ್ ಇಲ್ಲಿದೆ, ಪ್ಲಸ್ ½ ಇಂಚ್ ಎಕ್ಸ್ಟ್ರಾ. ಸೊ ಎಷ್ಟಾಯಿತು? 3.5. ಓಕೆ, 3.5 ಶೋಲ್ಡರ್. ಯಾಕೆ ½ ಇಂಚ್ ತೊಗೊಂಡಿದ್ದೀನಿ? ಇಲ್ಲಿ ಸ್ಟಿಚಿಂಗಲ್ಲಿ ಮಾರ್ಜಿನ್, ಇಲ್ಲಂತೂ ಸ್ಟಿಚಿಂಗ್ ಸಮೇತ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಿಚಿಂಗಲ್ಲಿ ಮಾರ್ಜಿನ್ ತೊಗೊಳ್ಬೇಕಂತ ½ ಇಂಚು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಸರಿನಾ? ನೆಕ್ಸ್ಟು ಇಲ್ಲೂ ಕೂಡ ಅಷ್ಟೇ. ನಾನು ಆರ್ಮೋಲ್ಗೆ ನೋಡಿ, ಆರ್ಮೋಲ್ ನೀವು ಯಾವತ್ತೂ ತೊಗೋಬೇಕಾದ್ರೆ ನಮ್ಮದು ಸ್ಲೀವ್ ಸ್ಟ್ರೈಟ್ ಇದೆ ಅಲ್ವಾ, ಯಾವತ್ತೂ ಸ್ಟ್ರೈಟ್ ಮಾಡಬೇಡಿ. ಸ್ಲೀವಲ್ಲಿ ಒಂದು ಫ್ಲಿಟ್ ಇಲ್ಲಿ ಮಡಚಿ ಈ ಥರ ಇಡಬೇಕು. ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ಈ ಸ್ಕೇಲ್ ಇವಾಗ ಇಟ್ಟರೆ ಇದು ನಮ್ಮ ಸ್ಟಿಚಿಂಗ್ ಮಾಡಿರೋ ಪಾರ್ಟು ಸೀದಾ ಇರುತ್ತೆ. ಸೊ ಇದು ಸೀದಾ ಇರಬೇಕು, ಇಲ್ಲಿಗೂ ನಿಮ್ಮದು ಸೀದಾ ಇರಬೇಕು. ಸೊ ಇದು ಸೀದಾ, ಈ 2 ಪಾರ್ಟ್ ಮಾತ್ರ ಸೀದಾ ಇರಬೇಕು. ಇದನ್ನು ಲೈನ್ ಹಾಕ್ಕೋತೀನಿ. ಎಲ್ಲಿ ಲೈನ್ ಹಾಕ್ಕೋತೀನಿ? ಈ ಬಟ್ಟೆ ಎಡ್ಜ್ ಕಾಣ್ತಾ ಇದೆಯಾ ಓವರ್ಲಾಕ್ದು, ಅಲ್ಲಿ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ. ಓಕೆ, ಇದೆಯಾ ಬಟ್ಟೆ ಅಲ್ಲಿ? ಈ ಎಡ್ಜು, ಈ ಕಾರ್ನರ್ ಕಾಣ್ತಾ ಇದೆಯಲ್ಲ, ಆ ಕಾರ್ನರ್ಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಸೊ ಟೇಪ್ನ ಇವಾಗ ಇಟ್ಕೊಂಡು ನಾನು ನೋಡಿದರೆ ಎಷ್ಟು ಬಂದಿದೆ ಮೆಜರ್ಮೆಂಟು? 6 ಇಂಚ್. ಸೊ ಆರ್ಮೋಲು ARM ಅಂತ ಬರೀರಿ, 6 ಇಂಚಸ್ ಅಂತ ಬರ್ಕೊಳ್ಳಿ. ಇಷ್ಟೇ ನಿಮ್ಮ ಬ್ಯಾಕಲ್ಲಿ ಮೆಜರ್ಮೆಂಟ್ ಇರೋದು.
ಇನ್ನೊಂದು ಇಲ್ಲಿ ಬರುತ್ತೆ ಸೈಡಲ್ಲಿ, ಸೈಡ್ ಕ್ರಾಸ್ ಕಟ್ಟಿಂಗ್ ಅಂತ ಬರೀತೀನಿ. ಕ್ರಾಸ್ ಕಟ್ ಎಷ್ಟು 1 ಇಂಚ್ ಅಂತ ಬರ್ಕೊಳ್ಳಿ. ಇದು ಎಲ್ಲಿ ಬರುತ್ತಂತ ಕಟ್ಟಿಂಗಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ನಮ್ಮದಿದು ಡಾಟ್ಸ್ ಎಷ್ಟು ಇರುತ್ತೆ ಅಂತಂದರೆ 8 ಇಂಚಸ್ ಇದೆ. 8 ಇಂಚ್ ಇದೆಯಾ? 8 ಇಂಚನ್ನ ಅರ್ಧ ಮಾಡಿದರೆ 4. ಸೊ ಡಾಟ್ಸ್ ಬಿಡ್ತು ನಮ್ಮದು 4 ಇಂಚಸ್ ಅಂತ ಬರ್ತಿದ್ದೀನಿ. ದೆನ್ ನೋಡ್ಕೊಳ್ಳಿ, ಮೆಜರ್ಮೆಂಟ್ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಬ್ಯಾಕ್ ನಮ್ಮದು ಬಿಡ್ತು 24 ಇದೆ. ದೆನ್ ಚೆಸ್ಟ್ ಪಾರ್ಟ್ ನಾನು ಮೆಜರ್ ಮಾಡಿದ್ದೀನಿ 24 ಇದೆ, ಪ್ಲಸ್ ಎಕ್ಸ್ಟ್ರಾ ಮಾರ್ಜಿನ್ ಸಮೇತ. ಲೆಂತ್ ಬಂದುಬಿಟ್ಟು ನಿಮ್ಮದು 15 ಇಂಚಸ್ ಇದೆ. ಡಾಟ್ಸ್ ಮೇಲೆ ಇಟ್ಟಿದ್ದೀನಿ, ಶೋಲ್ಡ್ರನ್ನ 1/2 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ, ಯಾಕಂದರೆ ಇದು ಸ್ಟಿಚಿಂಗ್ ಆಗಿರೋ ಪಾಯಿಂಟು. ನೆಕ್ಸ್ಟು ನೆಕ್ ಲೆಂತ್ ಮಾಡಿದ್ದೀನಿ, ನೆಕ್ ಲೆಂತ್ 9.5 ಇದೆ. ಅದನ್ನು ಬ್ಯಾಕ್ BNL ಬ್ಯಾಕ್ ನೆಕ್ ಲೆಂತ್ ಬರ್ತಿದ್ದೀನಿ 9.5. ನೆಕ್ಸ್ಟು ಹಾಫ್ ಶೋಲ್ಡರ್ ನಮ್ದು ಎಷ್ಟಿದೆ ಇಲ್ಲಿ ರೆಡಿ 3 ಇದೆ ನಮಗೆ, ಬಟ್ ನಮಗೆ ಎಕ್ಸ್ಟ್ರಾ 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು 3.5 ಹಾಕಿದ್ದೀನಿ. ಆರ್ಮೋಲ್ಗೆ ಯಾವ ಥರ ಇಲ್ಲಿ ಇಟ್ಟಿದ್ದೀನಿ ನಾನು, ಈ ಓವರ್ಲಾಕ್ ಬಟ್ಟೆ ಸಮೇತ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಟ್ಟು ಇಲ್ಲಿ 1/2 ಇಂಚ್ ನಿಮ್ದು ಎಕ್ಸ್ಟ್ರಾ ಬಿಟ್ಬಿಟ್ಟು ಮಾರ್ಜಿನ್ ಮಾಡಿದರೆ ಎಷ್ಟು ಬಂತು 5.5 ಬಂದಿದೆ. ಓಕೆ, ನೆಕ್ಸ್ಟು ಇಲ್ಲಿ ಒಂದು ಕ್ರಾಸ್ ಕಟ್ಟಿಂಗ್ ಅಂತ ಬರುತ್ತೆ ಈ ಸೈಡಲ್ಲಿ ಅದು ಬಟ್ಟೆಲಿ ಕಾಣಲ್ಲ, ಬಟ್ ನ್ಯೂಸ್ ಪೇಪರಲ್ಲಿ ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ. ಅದು ಕ್ರಾಸ್ ಕಟ್ಟಿಂಗ್ ಇಲ್ಲಿ 1 ಇಂಚ್ ಅಂತ ಮಾರ್ಜಿನ್ ಮಾಡಿದ್ದೀನಿ. ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಡಾಟ್ಸ್. ಸೊ ಡಾಟ್ಸು ಇಲ್ಲಿ 8 ಇಂಚಸ್ ಇದೆ. ಓಕೆ, ಆ 8 ಇಂಚಸ್ ನಾನು ಇವಾಗ ಇದು ಬ್ಲೌಸ್ನ ಹಾಫ್ ಫೋಲ್ಡ್ ಮಾಡಿದರೆ ಈ ಥರ ನಮ್ಗೆ ಇಲ್ಲಿಂದ 4 ಇಂಚಿಗೆ ಬರುತ್ತೆ. ಓಕೆ, ಸರಿನಾ? ನೋಡಿ ಫೋಲ್ಡ್ ಮಾಡಿದ್ದೀನಿ, ಎಷ್ಟು ಬಂತು ಇಲ್ಲಿಂದ ಮಿಡ್ಲಿಂದ 4 ಇಂಚಸ್. ಸೊ ನಮ್ಮ ಬ್ಲೌಸ್ ಕೂಡ ಇವಾಗ ಬರೀ ಬ್ಯಾಕ್ ಮಿಡ್ಲಿಂದಾನೆ, ಈ ಕಡೆಯಿಂದ ಎಲ್ಲರೂ ಇದೇ ಮಿಸ್ಟೇಕ್ ಮಾಡೋದು, ಈ ಕಡೆಯಿಂದ ಮಾಡ್ತಾರೆ, ಅದು ರಾಂಗ್ ಆಗುತ್ತೆ. ಈ ಕಡೆಯಿಂದ ಮೆಜರ್ ಮಾಡಿ, ಈ ಕಡೆಯಿಂದ ಮೆಜರ್ ಮಾಡಿದರೆ 4 ಇಡಿ ಬೇಡವಾ? ಶೋಲ್ಡರ್ ನೋಡಿ, ಶೋಲ್ಡರ್ನ ಕರೆಕ್ಟಾಗಿ ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಅದು ಎಲ್ಲಿ ಬರುತ್ತಲ್ಲ ಅದರ ಸ್ಟ್ರೈಟ್ ಲೈನ್ ಹಾಕೊಂಡು ಇಲ್ಲಿಂದ 5 ಇಂಚಸ್ ಮೇಲೆ ಅಷ್ಟೇ. ಡಾಟ್ ಲೆಂತು ಬಿಡ್ತು ಫಿಕ್ಸ್ ಇದೆ ಎಲ್ಲರಿಗೂ, ಇಲ್ಲಿಂದ 4, ಇಲ್ಲಿಂದ 5 ಇಂಚಸ್. ಓಕೆ, ಸೊ ಇದೇ ಮೆಜರ್ಮೆಂಟ್ ಒಂದು ಪೇಪರ್ ಕಟಿಂಗ್ ತೋರಿಸ್ತೀನಿ ನಾನು ನಿಮ್ಗೆ ಇವತ್ತು, ಅದನ್ನು ನೋಡ್ಕೊಂಡ್ರೆ ಲಾಂಗ್ ಆಯಿತು ವಿಡಿಯೋ ಅಂತಂದರೆ ಹೋಗಲ್ಲ.